ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಅಮ್ಮನ ಮನೆಗೆ ಹೋದ್ಮೇಲೆ ಗುರುವಾರ ನೈಟ್ ಲೇಟ್ ಆಯಿತು ಹೋಗೋದು. ಅಮ್ಮನ ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ ಲಾಸ್ಟ್ ವ್ಲಾಗಲ್ಲಿ. ಬಟ್ ಅಮ್ಮನ ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ. ಯಾಕಂತ ಹೇಳಿದ್ರೆ ನಾನು ಹೋಗೋದೇ ನೈಟ್ ಆಯಿತು. ಸೊ ನನಗೂ ಸ್ವಲ್ಪ ಟೈರ್ಡ್ನೆಸ್ ಜಾಸ್ತಿ ಆಗಿತ್ತು, ಸುಸ್ತಿತ್ತು. ಸೊ ಹಾಗಾಗಿ ವಿಡಿಯೋನ ಸ್ಟಾಪ್ ಮಾಡಿದೆ, ಅಲ್ಲಿಗೆ ಎಂಡ್ ಮಾಡಿದೆ. ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಅಲ್ಲಿ ಫ್ರೈಡೇ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಫ್ರೈಡೇ ನನ್ನ ಫೋನ್ ಮೆಮೊರಿ ಎಲ್ಲ ಜಾಸ್ತಿ ಇತ್ತು, ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಅದೇಳು ಕೆಲಸ ಇತ್ತು. ಅದ್ರ ಜೊತೆ ಫ್ರೈಡೇನೂ ಕೂಡ ಹೇಗೋ ಟೈಮ್ ಪಾಸ್ ಆಗೋಯಿತು. ಸ್ಯಾಟರ್ಡೇ ಮತ್ತು ಸಂಡೇ ಏನಾದರೂ ರೆಸಿಪೀಸ್ನ ಶೂಟ್ ಮಾಡೋಣ, ಅಂದರೆ ಹಳ್ಳಿನಲ್ಲಿ ಯಾವ ರೀತಿ ಪ್ರಾಪರಾಗಿ ಮಾಡ್ತಾರೆ ಒಲೆ ಅಡುಗೆನ ಅಂಥೇಳಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ನಾನು ಹೋಗಿದ್ದು. ಒಂದು 4-5 ರೆಸಿಪಿ ವಿಡಿಯೋಗಳನ್ನ ಶೂಟ್ ಮಾಡಿಕೊಂಡು ನಂತರ ನಾನು ಅದನ್ನು ಅಪ್ಲೋಡ್ ಮಾಡೋಣ ಅಂತೇಳಿ ಪ್ಲ್ಯಾನಲ್ಲಿ ಹೋಗಿದ್ದು. ಬಟ್ ನಾನು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ. ಅದು ಯಾಕೆ ಅಂತಲೇ ಗೊತ್ತಿಲ್ಲ. ಏನಾದರೂ ಎಡವಟ್ಟು ಆಗ್ತಾನೇ ಇದೆ. ಬಟ್ ಏನು ಅಂದ್ಕೊಳ್ಬಾರ್ದು, ಏನು ಪ್ಲ್ಯಾನೇ ಮಾಡಬಾರ್ದು. ಇನ್ಮೇಲೆ ಯಾವುದು ಪ್ಲ್ಯಾನ್ ಮಾಡಿ ಮಾಡಬೇಕು ಅಂತ ಹೋಗ್ತೀವೋ ಅದು ಆಗೋದೇ ಇಲ್ಲ. ಪ್ಲ್ಯಾನ್ ಇಲ್ಲದೇ ಯಾವುದನ್ನು ಮಾಡಬೇಕು ಅಂತ ಹೋಗ್ತೀವಿ ಅದೆಲ್ಲ ಸಕ್ಸಸ್ ಆಗುತ್ತೆ. ಸೊ ಹಾಗಾಗಿ ಇನ್ಮೇಲೆ ಪ್ಲ್ಯಾನ್ ಮಾಡ್ದೇ ಹಾಗೆ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡ್ತೀನಿ. ಬಟ್ ಸಾರಿ, ನಿನ್ನೆ ವ್ಲಾಗ್ನ ಹಾಕೋದಕ್ಕಾಗಿಲ್ಲ. ಯಾಕಂತಂದರೆ ನಾನು ಕಂಟಿನ್ಯೂಸ್ಲಿ ವೀಡಿಯೋನೇ ಮಾಡಿಲ್ಲಲ್ಲ. ಎಲ್ಲಿಂದ ಆಗಲಿ ಫ್ರೈಡೇ, ಸ್ಯಾಟರ್ಡೇ, ಸಂಡೇ 3 ಡೇಸ್ ಕೂಡ ವೀಡಿಯೋನೇ ಮಾಡಿಲ್ಲ. ಅಮ್ಮ ಸ್ವಲ್ಪ ಅವ್ರ ಕೆಲಸದಲ್ಲಿ ಬ್ಯುಸಿ ಆದರು. ಹಾಗೂ ಸಂಡೇ ನಾನು ಅಕ್ಕಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ? ಅದನ್ನು ವಿಡಿಯೋ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿ ಎಲ್ಲ ಆಯಿತು. ವಿಡಿಯೋ ಶೂಟ್ ಸ್ಟಾರ್ಟ್ ಆಯಿತು. ಅಷ್ಟರಲ್ಲಿ ತೋಟದ ಕೆಲಸಕ್ಕೆ JCB ಬಂತು. ಸೊ ಅವರಿಗೆ ನಾಷ್ಟಕ್ಕೆ ಲೇಟ್ ಆಗುತ್ತೆ. ನಿಮಗೆ ನೋಡೋದಕ್ಕೆ ನಾವು ಒಂದು 5ರಿಂದ 10 ನಿಮಿಷ ವೀಡಿಯೋನ ಹಾಕ್ಬೋದು. ಅಮ್ಮಮ್ಮ ಅಂದರೆ ಒಂದು 30 ಮಿನಿಟ್ಸ್, ವ್ಲಾಗ್ ಆದರೆ 30 ಮಿನಿಟ್ಸು, ರೆಸಿಪೀಸ್ ಆದರೆ ಒಂದು 5ರಿಂದ 10 ನಿಮಿಷದಲ್ಲಿ ಹಾಕ್ತೀವಿ. ಬಟ್ ಅಷ್ಟನ್ನು ಮಾಡೋದಕ್ಕೆ ನಮಗೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಒನ್ ಟೈಮ್ ನಾನು ಯಾವಾಗಾದರೂ ವ್ಲಾಗ್ ಮಾಡಿ ತೋರಿಸ್ತೀನಿ. ಯಾವ ರೀತಿ ಇರುತ್ತೆ ಪ್ರೊಸೀಜರು, ನಾವು ಯಾವ ರೀತಿ ಮಾಡಬೇಕು ವಿಡಿಯೋಗೆ ಅಂತ. 5 ನಿಮಿಷಕ್ಕೆ ಮಾಡುವಂಥ ಕೆಲಸನ ಅರ್ಧ ಗಂಟೆ ಆದರೂ ಮುಗ್ಸೋಕ್ಕಾಗಲ್ಲ. ಯಾಕಂದರೆ ವಿಡಿಯೋಗೋಸ್ಕರ ಮಾಡಬೇಕಾದ್ರೆ ನಾವು 2 ಕೆಲಸ ಅಟ್ ಎ ಟೈಮ್ ಮಾಡ್ಕೊಂಡು ಬೇಗ ಮಾಡ್ಕೊಂಡ್ಬಿಡ್ತೀವಿ ನಾರ್ಮಲಾಗಿ ಮಾಡಬೇಕಾದ್ರೆ. ಅದೇ ವಿಡಿಯೋಗೆ ಮಾಡಬೇಕಾದ್ರೆ ತುಂಬ ಪೇಷನ್ಸ್ ಬೇಕು. ಏಕೆಂದರೆ ಪ್ರತಿಯೊಂದೂ ನಿಮಗೆ ತೋರಿಸ್ಬೇಕು, ಪ್ರತಿಯೊಂದೂ ಅದನ್ನು ನೀಟಾಗಿ ಡಿಸ್ಪ್ಲೇ ಮಾಡಬೇಕು. ಪ್ರತಿಯೊಂದು ಮುಂಚೆಗೇ ರೆಡಿ ಮಾಡಿ ಇಟ್ಕೊಂಡು ನಂತರ ನಾವು ನಿಮಗೆಲ್ಲ ಇಂಗ್ರೀಡಿಯೆಂಟ್ಸ್ನ ತೋರಿಸಿ ಆನಂತರ ನಾವು ವಿಡಿಯೋನ ಶುರು ಮಾಡಬೇಕು. ಆದರೆ ನಾರ್ಮಲಾಗಿ ನಾವು ಮಾಡಬೇಕಾದ್ರೆ ಆ ರೀತಿ ಮಾಡಲ್ಲ. ಒಂದನ್ನು ಒಗ್ಗರಣೆಗೆ ಹಾಕಿರ್ತೀವಿ, ಇನ್ನೊಂದನ್ನು ಹಚ್ಕೊಳ್ತಾ ಇರ್ತೀವಿ. ಸೊ ಆವಾಗ ಟೈಮ್ ಸೇವ್ ಆಗುತ್ತೆ, ಬೇಗ ಫಾಸ್ಟಾಗಿ ಮುಗಿಸ್ಕೊಳ್ತೀವಿ. ಬಟ್ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ತೋರಿಸ್ಬೇಕು, ನಿಮ್ಗೆ ಏನು ಹಾಕ್ತಿದ್ದೀವಿ ಅಂತ ಹೇಳಬೇಕು. ನಿಮಗೆ ಅದು ನೀಟಾಗಿ ಗೊತ್ತಾಗಬೇಕಲ್ವ, ನಿಮಗೆ ಅದನ್ನು ನಾವು ನೀಟಾಗಿ ಕನ್ವೆ ಮಾಡಬೇಕಲ್ವ. ಸೊ ಹಾಗಾಗಿ ತುಂಬಾ ಟೈಮ್ ತಗೊಳುತ್ತೆ. ಇನ್ನು JCB ಕೆಲಸಕ್ಕೆ ಬಂದಮೇಲೆ ಗೊತ್ತಿರುತ್ತೆ ಅವರಿಗೆಲ್ಲ ನಾಷ್ಟ, ಊಟ, ಕಾಫಿ, ತಿಂಡಿ ಮತ್ತು ಅಲ್ಲಿ ಸ್ವಲ್ಪ ಹೋಗಿ ನಿಂತ್ಕೊಂಡು ಮಾಡಿಸ್ಬೇಕು ಕೆಲಸನ. ಸೊ ಹಾಗಾಗಿ ನಾನು ಅಮ್ಮನಿಗೆ ಬೇಡ ಇವತ್ತು ಸ್ಟಾಪ್ ಮಾಡಿಬಿಡೋಣ ಬಿಡು ಅಂತ. ಅಮ್ಮ ಹಂಗೂ ಮಾಡೋಣ, 1-2 ರೊಟ್ಟಿ ಸುಡ್ತೀನಿ, ಪಲ್ಯ ಮಾಡ್ತೀನಿ, ಸಾಕಲ್ವಾ ಅಂತ ಅಮ್ಮ ಅಂದರು. ಬಟ್ ಇಲ್ಲ, ನಾವು ಹಿಂಗೆ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಪಾಪ ಅವರಿಗೆಲ್ಲ ನಾಷ್ಟಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೇಡ ಅಂತೇಳಿ ಅಲ್ಲಿಗೆ ಅದನ್ನು ಸ್ಟಾಪ್ ಮಾಡಿ ನಂತರ ಮತ್ತೆ JCB ಕೆಲಸ ಎಲ್ಲ ನಡೀತೈತಲ್ಲ ಅಲ್ಲೋಗಿ ನಾವು ಸ್ವಲ್ಪ ಅದು ಇದು ಟೈಮ್ ಪಾಸ್ ಹಾಗೆ ಆಗೋಯ್ತು. ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. 3-4 ದಿನ ಒಂದು ವಿಡಿಯೋ ಮಾಡಿಲ್ಲ, ಏನಂದ್ರೆ ಏನಿಲ್ಲ, ಸುಮ್ಮನೆ ಹೋಗಿದ್ದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿಕೊಂಡೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ರೆಸಿಪಿ, ವ್ಲಾಗು ಏನೂ ಮಾಡಲಿಲ್ಲ. ಫುಲ್ ಲೇಸಿನೆಸ್ ಆಗಿಬಿಟ್ಟಿದ್ದೆ ಅಲ್ಲಿಗೆ ಹೋಗಿ. ಇವತ್ತಿಂದ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡಬೇಕು ಅಂತೇಳಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ಮಂಡೇ ಮಾರ್ನಿಂಗೇ ವ್ಲಾಗ್ನ ಶುರು ಮಾಡಿದ್ದೀನಿ. ಯಾಕೆಂದರೆ ನಿಮಗೆ ನಿನ್ನೆನೂ ಯಾವುದೂ ವಿಡಿಯೋ ಕೊಟ್ಟಿಲ್ಲ. ಆದರೆ ಈ ವಿಡಿಯೋನ ಇವತ್ತೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆಗಿಲ್ಲ ಅಂದರೆ ಈ ವ್ಲಾಗು ಟ್ಯೂಸ್ಡೇ ಬರುತ್ತೆ, ಅಂದರೆ ನಾಳೆ ಬರುತ್ತೆ. ಓಕೆ, ಪರವಾಗಿಲ್ಲ. ಆದರೆ ಇವತ್ತೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆಗಿಲ್ಲ ಅಂದರೆ ನಾಳೆ ಅಪ್ಲೋಡ್ ಮಾಡ್ತೀನಿ. ಇವತ್ತು ಕೂಡ ವಿಡಿಯೋ ಗ್ಯಾಪ್ ಆಗುತ್ತೆ. ಇವತ್ತು ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿದರೆ ಪರವಾಗಿಲ್ಲ, ಆದರೆ ಮಾಡ್ತೀನಿ. ಆಗಿಲ್ಲ ಅಂದರೆ ಏನೂ ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಇವತ್ತು ಅರ್ಲಿ ಮಾರ್ನಿಂಗೇ ವಿಡಿಯೋನ ಮಾಡ್ತಾಯಿದ್ದೀನಿ. ಮತ್ತು ಅಮ್ಮನ ಮನೆಗೆ ಹೋಗಿದ್ದಾಗ JCB ಬಂದಿತ್ತು ಅಂತ ಹೇಳಿದ್ನಲ್ಲ, JCB ಏನು ಕೆಲಸ ಮಾಡ್ತಾಯಿತ್ತು ಅಂತೇಳಿ ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತು ನಮ್ಮ ಮನೆಗೆ ಹೋಗೋ ದಾರಿ ಮತ್ತು ಸ್ಟೇರ್ ಎಷ್ಟು ನೀರು ತುಂಬಿ ತುಳುಕ್ತಾಯಿತ್ತು, ಈ ಇಯರ್ ಯಾವ ರೀತಿ ಇದೆ ಅಂತೇಳಿ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿಗೆ ಅದನ್ನೆಲ್ಲ ನೋಡ್ಕೊಂಡು ಬನ್ನಿ. ಆನಂತರ ನಾನು
ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, JCB ಕೆಲಸ ಮಾಡ್ತಾಯಿತ್ತು ತೋಟದ ಹತ್ರ ಅಂತ ಹೇಳಿದ್ನಲ್ಲ, ಇದೇನೆ ಮಾಡ್ತಾಯಿದ್ದಂಥ ಕೆಲಸ. ಏನಂತ ಹೇಳಿದ್ರೆ, ಒಂದು 2 ತಿಂಗಳಾಗಿತ್ತು ನಾವು ತೋಟಕ್ಕೆ ಮಣ್ಣು ಹೊಡೆಸಿ, ಅಂದರೆ ಭರ್ತಿ ಎತ್ತಿಸಿ ತೋಟನ. ಬಟ್ ಅದನ್ನೆಲ್ಲ ನೀಟಾಗಿ ಮಟ್ಟ ಮಾಡಿರಲಿಲ್ಲ. ಏನು ವ್ಯವಸಾಯ ಮಾಡೋದಕ್ಕೆ ಆಗ್ತಿರ್ಲಿಲ್ಲ, ನೀಟಾಗಿ ಮಟ್ಟ ಮಾಡಿಲ್ಲ. ಅಂದರೆ ಮಾಡಿದರು, ಬಟ್ ಅಷ್ಟು ನೀಟಾಗಿ ಆಗಿರಲಿಲ್ಲ. ಸ್ವಲ್ಪ ತೇವದ ಮಣ್ಣನ್ನು ಹೊಡೆದಿದ್ದಕ್ಕೆ ಅದು ಚೆನ್ನಾಗಿ ಡ್ರೈ ಆಗಬೇಕು ಅಂತೇಳಿ ಹೇಳ್ತಿದ್ರು. ಅದು ಊದ್ಕೊಳ್ತಿತ್ತು JCB. ಮತ್ತು ಸ್ವಲ್ಪ ಒಣಗೋಗಿದೆ ಅಂತೇಳಿ ಒಂದು ಟೈಮ್ ನೀರನ್ನ ಕಟ್ಬಿಟ್ಟಿದ್ರು. ಆ ಟೈಮ್ ಆವಾಗಿನಿಂದನೂ ಮತ್ತೆ JCB ಬರೋದಕ್ಕೆ ಆಗಿರಲಿಲ್ಲ. ಇವಾಗ ಸ್ವಲ್ಪ ಎಲ್ಲ ತೇವ ಎಲ್ಲ ಆರಿತು ಅಂತೇಳಿ ಇವಾಗ JCB ಬಂದು ಅದನ್ನೆಲ್ಲ ರೆಡಿ ಮಾಡ್ತಾಯಿತ್ತು. ತೆವರಿ ಹಾಕೋದು ಮತ್ತು ತಿರ್ಗಾ ಒಂದಷ್ಟು ನೀಟಾಗಿ ಮಟ್ಟ ಮಾಡೋದು. ಅಣ್ಣ ಒಂದಷ್ಟು ಗಿಡಗಳನ್ನ ತಂದಿದ್ರು. ಮಾವು, ಹಲಸು, ಅಡಿಕೆ, ನಿಂಬೆ ಸಸಿ ಮತ್ತು ಸೀಬೆಹಣ್ಣು ಇದೆಲ್ಲದ್ರ ಗಿಡಗಳನ್ನ ತಂದಿದ್ರು. ಅದೆಲ್ಲದನ್ನು ನೆಡೋದಕ್ಕೆ ಸರಿ ಹೋಗಲಿ ಅಂತೇಳಿ ನೀಟಾಗಿ ಇದನ್ನೆಲ್ಲ ಮಟ್ಟ ತಳಿಸಿ ಇವಾಗ ಗಿಡಗಳನ್ನೆಲ್ಲ ನೆಡೆಸ್ಬೇಕು ಅಂತೇಳಿ ಪ್ಲ್ಯಾನ್ ಮಾಡಿ ಇದನ್ನೆಲ್ಲ ರೆಡಿ ಮಾಡ್ತಾಯಿದ್ರು. ಒಂದು ಸೈಡ್ ಇದು ಕೆಲಸ ನಡೀತಾಯಿತ್ತು. ಸೊ ಹಾಗಾಗಿ ನಾನು ವ್ಲಾಗ್ಸ್ ಮತ್ತು ರೆಸಿಪೀಸ್ ವೀಡಿಯೋಸ್ ಏನೂ ಮಾಡೋದಕ್ಕಾಗಲಿಲ್ಲ. ಬಟ್ ಪರವಾಗಿಲ್ಲ, ಅಮ್ಮ JCB ಅವ್ರಿಗೆ ಹೇಳ್ತಾಯಿದ್ರು ಕೆಲಸ ಯಾವ ರೀತಿ ಮಾಡಬೇಕು ಅಂತೇಳಿ. ನಾನು ಅಮ್ಮನ ರೇಗಿಸ್ತಾಯಿದ್ದೆ, ಅಮ್ಮ ಅವ್ರು ಮಾಡ್ತಾರೆ, ಬಾ ಅಮ್ಮ ನಿನ್ನ ಸೈಡಿಗೆ ಅಂತ. ಇದನ್ನು ಮಟ್ಟ ಮಾಡಿಲ್ಲ, ಇದು ಈ ಕಡೆಯಿಂದ ತಗೊಳ್ಳಿ ಮಣ್ಣು, ಆ ಕಡೆಯಿಂದ ಮಟ್ಟ ಮಾಡಿ ಅಂತೇಳಿ ಇನ್ಸ್ಟ್ರಕ್ಷನ್ ಕೊಡ್ತಾಯಿತ್ತು ಅಮ್ಮ. ಇಲ್ಲಿ ನೀವು ನೋಡ್ತಿರ್ಬೋದು ಎರೆಹುಳುಗಳು ಎಷ್ಟೊಂದಿದೆ ನಮ್ಮ ತೋಟದಲ್ಲಿ, ಅಂದರೆ ವಿಪರೀತ ಇದೆ. ಬಟ್ JCB ಕೆಲಸ ಮಾಡಬೇಕಾದ್ರೆ ನೋವಾಗಿ ಕೆಲವೊಂದು ಕಟ್ಟಾಗಿತ್ತು, ಇನ್ನೊಂದು ಕೆಲವೊಂದು ಚೆನ್ನಾಗೇ ಇತ್ತು. ಅದನ್ನೆಲ್ಲ ತಿನ್ನೋದಕ್ಕೆ ಪಕ್ಷಿಗಳು ಮತ್ತು ಕೊಕ್ಕರೆಗಳು ಇದೆಲ್ಲ ಕಾಯ್ತಾ ಕೂತಿದ್ವು ತೆವರಿಗಳ ಮೇಲೆ. ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಇದೆ. 2ನೇದು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು. ಸುಮಾರಿದೆ. ಕೆಲವೊಂದನ್ನಷ್ಟೇ ನಾನು ನಿಮ್ಗೆ ವೀಡಿಯೋ ತೋರಿಸೋಣ ಅಂತೇಳಿ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದು. ಸುಮಾರಿತ್ತು. ಕೆಲವೊಂದು ಹಂಗೆ ಭೂಮಿ ಒಳಗಡೆ ಹೊರ್ಟೋಗ್ತಾಯಿತ್ತು ಮತ್ತೆ ಸಿಕ್ತಾಗೆಲ್ಲ. ನೋಡಿ ಇಲ್ಲಿ 4-5 ಎರೆಹುಳ ಸಿಕ್ತು ನಾನು ನೋಡಬೇಕಾದ್ರೆ. ಎರೆಹುಳ ಇತ್ತು ಭೂಮಿನಲ್ಲಿ ಅಂತೇಳಿದ್ರೆ ಆ ಭೂಮಿ ಫಲವತ್ತಾಗಿರುತ್ತೆ ಅಂತೇಳಿ ಅರ್ಥ. ಅಂದರೆ ವ್ಯವಸಾಯ ಏನೇ ಮಾಡಿದ್ರೂ ಚೆನ್ನಾಗಾಗತ್ತೆ ಅಂತೇಳಿ. ಮೊದಲು ಇಲ್ಲಿ ನಮ್ಮದು ಭೂಮಿ ಚೆನ್ನಾಗಿರಲಿಲ್ಲ. ಸೊ ಹಂಗಾಗಿ ನಾವು ಬೇರೆ ಮಣ್ಣನ್ನು ಇಲ್ಲಿಗೆ ಓಡಿಸಿದಂಥದ್ದು. ಭೂಮಿಲೇನು ವ್ಯವಸಾಯ ಮಾಡೋದಕ್ಕಾಗಲ್ಲ ಅಂತ. ಇಲ್ಲಿ ನೋಡ್ತಿರ್ಬೋದು ನೀವು, ನಾನು ಎರೆಹುಳ ಮತ್ತು ಭೂಮಿಯಲ್ಲಿರುವಂಥ ಹುಳಗಳನ್ನ ತಿನ್ನೋದಕ್ಕೆ ಕಾಯ್ತಾ ಇದೆ ಅಂತೇಳಿ ಹೇಳಿದ್ನಲ್ಲ. ನೋಡಿ ಅಲ್ಲಿ ಎಷ್ಟು ಬಂದು ಕೂತಿದೆ ಅಂತೇಳಿ, ಕೊಕ್ಕರೆಗಳು ಮತ್ತು ಪಕ್ಷಿಗಳು. ಮತ್ತು ಇಲ್ಲಿ ನಮ್ಮದು 2 ನಾಯಿ. ಇವಾಗ ನೀವಿಲ್ಲಿ ನೋಡ್ತಾ ಇರುವಂಥದ್ದು ನಮ್ಮ ಮನೆಗೆ ಬರುವಂಥ ದಾರಿ ಪಕ್ಕದಲ್ಲೇ ಇರುವಂಥ ಕೆರೆ. ಎಷ್ಟು ನೀರು ತುಂಬಿತ್ತು ಲಾಸ್ಟ್ ಇಯರ್ ಈ ಟೈಮಲ್ಲಿ. ಆಲ್ರೆಡಿ ಕೆರೆ ತುಂಬಿ ತುಳುಕ್ತಾ ಇತ್ತು. ಬಟ್ ಈ ಇಯರ್ ಇನ್ನೂ ನೀರೇ ಇಲ್ಲ, ಮಳೆ ಅಷ್ಟಾಗಿ ಬಂದಿಲ್ಲ, ಮತ್ತು ಕೆರೆಗೆ ನೀರು ಕೂಡ ಬಿಟ್ಟಿಲ್ಲ. ತುಂಬ ಅಂದರೆ ತುಂಬ ಖಾಲಿಯಾಗಿ ಹೋಗಿದೆ ನೀರು. ಸ್ವಲ್ಪ ಇದೆ ಕೆಳಭಾಗದಲ್ಲಿ ಅಷ್ಟೇ. ಇನ್ನು ನೋಡ್ತಿರ್ಬೋದು ಕೆರೆ ಪಕ್ಕದಲ್ಲೇ ನಮ್ಮದು ಜಮೀನು ಕೂಡ. JCB ಅಲ್ಲೇ ಕೆಲಸ ಮಾಡ್ತಿದೆ ಲೆಫ್ಟಲ್ಲಿ. ಇವಾಗ ಇದು ಮನೆಗೆ ಹೋಗುವಂಥ ದಾರಿ. ಈ ದಾರಿನಲ್ಲೆಲ್ಲ ನೀರು ತುಂಬಿತ್ತು, ನಮ್ಮ ಜಮೀನಲ್ಲೆಲ್ಲ ನೀರು ತುಂಬಿತ್ತು. ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ಜಮೀನುಗಳಲ್ಲೂ ನೀರು ತುಂಬಿಕೊಂಡಿತ್ತು. ಲಾಸ್ಟ್ ಇಯರ್ ಕೆರೆಯಲ್ಲಿ ನೀರು ಖಾಲಿನೇ ಆಗಿರಲಿಲ್ಲ. ಬಟ್ ಈ ಇಯರ್ ನೀರು ಪೂರ್ತಿ ಖಾಲಿಯಾಗಿದೆ. ಇನ್ನು ಮಳೆಗಾಲ ಕೂಡ ಆರಂಭ ಆಗಿಲ್ಲ. ನಮ್ಮ ಮನೆ ಪಕ್ಕದ ಕೆರೆ ಯಾವಾಗ ತುಂಬುತ್ತೆ ಅಂತ ಗೊತ್ತಿಲ್ಲ. ಮತ್ತು ಅಣ್ಣ ಗಿಡಗಳನ್ನ ತಂದಿದ್ದಾರೆ ಅಂತ ಹೇಳಿದ್ನಲ್ಲ, ಇದೇನೆ ನಿಂಬೆ ಸಸಿ. ಎಲ್ಲ ನರ್ಸರಿನಲ್ಲೇ ತಂದಿದ್ದು, ಅಂದರೆ ಲೋಕಲ್ ಚನ್ನಪಟ್ಟಣದಲ್ಲೇ ಸಿಗುವಂಥ ನರ್ಸರಿನಲ್ಲಿ ತೊಗೊಂಡು ಬಂದಿದ್ದಾರೆ. ಒಂದಷ್ಟು ಅಡಿಕೆ ಗಿಡ, ಸೀಬೆಹಣ್ಣು, ಮಾವಿನ ಹಣ್ಣು, ಹಲಸಿನ ಹಣ್ಣು, ಹೀಗೆ ಸುಮಾರು ಗಿಡಗಳನ್ನ ತೊಗೊಂಡು ಬಂದಿದ್ದಾರೆ. ಮತ್ತು ಇನ್ನೂ ನೆಕ್ಸ್ಟ್ ಮಂತಿನ ಬಾಕಿ ತರ್ತೀನಿ, ಇವಾಗ ಇದನ್ನಿಷ್ಟು ನೆಡಬೇಕು ಅಂತೇಳಿ ತೊಗೊಂಡು ಬಂದಿದ್ದಾರೆ. ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು ಬೆಕ್ಕು. ಇದು ನಮ್ಮ ಮನೆಗೆ ನ್ಯೂ ಮೆಂಬರ್, ಅಂದರೆ ಹೊಸ್ದಾಗಿ ಬಂದಿರುವಂಥದ್ದು ನಮ್ಮ ಮನೆಗೆ. ನಮ್ಮ ಮನೆಯಲ್ಲಿದ್ದಂಥ ಬೆಕ್ಕು ಪಾಪು ಹಾಕಿ ಯಾಕೋ ಅದಕ್ಕೆ ಹೆಲ್ತ್ ಇಶ್ಯೂ ಆಯಿತು, ಸತ್ತೋಯ್ತು. ಅದಕ್ಕೆ ವಯಸ್ಸಾಗಿತ್ತು. ಬಟ್ ಮರಿ ಹಾಕಿದಂಥ ಮರಿಗಳು ಸತ್ತೋಯ್ತು, ಮತ್ತು ಬೆಕ್ಕು ಕೂಡ ಸತ್ತೋಯ್ತು. ನಾನು ಲಾಸ್ಟ್ ಅದ್ರದ್ದು ಪಿಕ್ಕಿತ್ತು ಅಂದರೆ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ, ಇಲ್ಲಾಂದರೆ ಇಲ್ಲ. ಇವಾಗ ಇದು ಹೊಸ್ದಾಗಿ ಬಂದಿರುವಂಥದ್ದು. ಇನ್ನೂ ನಮ್ಮ ಮನೆಗೆ ಇನ್ನೂ ಅಡ್ಜಸ್ಟ್ ಆಗಿಲ್ಲ. ಬಟ್ ನನ್ನ ಜೊತೆ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ನೋಡಿ ಎಷ್ಟು ಗಲಾಟೆ ಮಾಡುತ್ತೆ ಅಂದರೆ ವಿಪರೀತ ಗಲಾಟೆ ಇದ್ರದ್ದು. ಇದು ನಾವು ಎತ್ಕೊಂಡಿದ್ರು ಗಲಾಟೆ ಮಾಡುತ್ತೆ, ಕೆಳಗಡೆ ಬಿಟ್ಟರು ಗಲಾಟೆ ಮಾಡುತ್ತೆ. ಬಟ್ ಕ್ಯೂಟಾಗೆ ಚೆನ್ನಾಗಿದೆ. ಅಮ್ಮನ ಮನೆಯಿಂದ ಹೊರಟು ಬರ್ಬೇಕಾದ್ರೆ ಲಾಸ್ಟಲ್ಲಿ 1-2 ಪಿಕ್ ಮತ್ತು ವೀಡಿಯೋ ಮಾತಾಡ್ಕೊಂಡೆ ಅದ್ರ ಜೊತೆ. ಚೆನ್ನಾಗಿರುತ್ತೆ ಅಂತೇಳಿ ನನಗೆ ಬೇಕು ನಾಯಿ
ಅಂದರೆ ಅದು ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಅದರದ್ದು ಒಂದು ವಿಡಿಯೋ ಬಿಟ್ಟು ತೊಗೊಂಡೆ. ಇವಾಗ ಮಂಡೇ ಮಾರ್ನಿಂಗ್ ನಾನು ಎದ್ದ ತಕ್ಷಣ ನಂದು ಮಾರ್ನಿಂಗ್ ರೂಟೀನ್ ಕೆಲಸಗಳೊಂದಷ್ಟು ಮುಗಿಸಿ ಇನ್ನೊಂದಷ್ಟು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಎಲ್ಲವುದನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಕೆಲವೊಂದನ್ನು ಮಾತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮಗೆ ಯಾವ ರೀತಿ ವಿಡಿಯೋಗಳು ಬೇಕು ಅಂತೇಳಿ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಅದೇ ರೀತಿ ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಾನು ಗುರುವಾರ ಹೋಗಿದ್ದು, ಹಾಗೆಲ್ಲ ನೀಟಾಗಿ ವಾಶ್ ಮಾಡಿಟ್ಟು ಹೋಗಿದ್ದೆ. ಗುರುವಾರದಿಂದ ಇನ್ನು ಉಳಿದಂಥ ಬಟ್ಟೆಗಳು ಹಾಗೆ ಇಟ್ಟು ಯಾವುದು ವಾಶ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇವಾಗೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಹ್ಯಾಂಡ್ ವಾಶ್ ಏನು ಮಾಡಲ್ಲ, ಮಿಷಿನಲ್ಲೇ ವಾಶ್ ಮಾಡುವಂಥದ್ದು. ಇವಾಗ ಅದನ್ನೆಲ್ಲ ಹಾರಕ್ಕೆ ಅಂತೇಳಿ ಮೇಲ್ಗಡೆ ತೊಗೊಂಡು ಬಂದೆ. ನೋಡ್ತಿರ್ಬೋದು ನೀವು, 2 ಬಕೆಟ್ ಅಷ್ಟಾಗಿದೆ. ಇವಾಗ ಇದನ್ನೆಲ್ಲ ಒಣಗಾಕಿ ಮತ್ತೆ ಹೋಗಿ ತಿಂಡಿಗೆ ರೆಡಿ ಮಾಡಬೇಕು. ಇವಾಗ ಟೈಮ್ ಆಲ್ಮೋಸ್ಟ್ 8:15 ಆಗಿದೆ. ಎಲ್ಲ ಕೆಲಸನೂ ಮುಗೀತು. ಇನ್ನು ನೆಕ್ಸ್ಟು ತಿಂಡಿ ಮಾಡೋದೊಂದೇ ಬಾಕಿ ಇರುವಂಥದ್ದು. ತಿಂಡಿ ಏನು ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬಾ ಈಸಿ ರೆಸಿಪಿ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಇವತ್ತು. ಏಕೆಂದರೆ ನನಗೂ ಸ್ವಲ್ಪ ಟೈಮ್ ಸಿಗಲಿಲ್ಲ, ತುಂಬ ಕೆಲಸ ಇತ್ತು ಎಲ್ಲ ಕ್ಲೀನ್ ಮಾಡೋದು. ಸೊ ಹಾಗಾಗಿ ಅರ್ಜೆಂಟ್ ಟೈಮಲ್ಲಿ ಯಾವ ರೀತಿ ಸಿಂಪಲ್ಲಾಗೆ ತಿಂಡಿನ ಮಾಡ್ಕೊಳ್ಬೋದು ಅಂತೇಳಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. 2 ಬಕೆಟ್ ಬಟ್ಟೆ 2 ತಂತಿ ಪೂರ್ತಿ ಆಯಿತು. ಮೋಡ ಅಂದರೆ ಮೋಡ, ಬಟ್ಟೆ ಅದು ಯಾವಾಗ ಒಣಗುತ್ತೆ ಅಂತ ಗೊತ್ತಿಲ್ಲ. ಅಂದರೆ ಮಿಷಿನ್ ಬಟ್ಟೆ ಬೇಗನೆ ಡ್ರೈ ಆಗುತ್ತೆ. ಸ್ವಲ್ಪ ಮಳೆ ಬೇರೆ ಬರೋ ಹಾಗಿದೆ. ಬೇಗ ಒಣಗಿದ್ನ ತೆಗೆದ್ಬಿಡಬೇಕು ಬಟ್ಟೆನ, ಇಲ್ಲ ಅಂತಂದರೆ ಒಣಗಲ್ಲ. ಹಾಯ್ ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಿ ಅಲ್ವಾ ಅಮ್ಮನ ಮನೇಲಿ ಏನೇನು ಆಗಿದೆ ತೋಟದ ಕೆಲಸಗಳು. ಅದರಿಂದ ನಾನು ಬ್ಲಾಗ್ನ ಮತ್ತು ರೆಸಿಪೀಸ್ ವಿಡಿಯೋಸ್ ಏನು ಮಾಡೋದಕ್ಕಾಗಿಲ್ಲ, ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ. ಸೊ ಪರವಾಗಿಲ್ಲ, ಇವತ್ತಿಂದ ಮತ್ತೆ ನಾನು ವ್ಲಾಗ್ನ ಶುರು ಮಾಡ್ತೀನಿ. ನಿಮ್ಮ ಜೊತೆ ವ್ಲಾಗ್ ವಿತ್ ರೆಸಿಪೀಸ್ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಮತ್ತು ಸ್ವಲ್ಪ ಇವತ್ತು ನನಗೂ ಟೈಮ್ ಇಲ್ಲದೆ ಇರೋ ಕಾರಣ ಸಿಂಪಲ್ಲಾಗಿ ಈಸಿ ಮೆಥಡಲ್ಲಿ ಯಾವ ರೀತಿ ಟೊಮೆಟೊ ರೈಸ್ನ ಮಾಡೋದು, ಅಂದರೆ ರೈಸ್ ಬಾತ್ನ ಮಾಡೋದು ಅಂತೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ತುಂಬಾ ಸುಲಭ. ಯಾಕಂದರೆ ನನಗೂ ಇವತ್ತು ಸ್ವಲ್ಪ ಟೈಮ್ ಇರಲಿಲ್ಲ ಬ್ರೇಕ್ಫಾಸ್ಟ್ನ ಬೇಗ ಮಾಡೋದಕ್ಕೆ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಮನೆಯೆಲ್ಲ ಮೆಸ್ಸಿ ಆಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಸೆಟ್ ಮಾಡಬೇಕಲ್ವ. ಸೊ ಅದ್ರ ಜೊತೆಗೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡಬೇಕು. ಸೊ ಹಾಗಾಗಿ ಕ್ವಿಕ್ಕಾಗಿ ಫಾಸ್ಟಾಗಿ ಮಾಡೋದಕ್ಕೆ ಮಸಾಲೆ ಯಾವುದೇ ರೀತಿ ರುಬ್ಕೊಳ್ದೇ ಮತ್ತೇನು ಎಕ್ಸ್ಟ್ರಾ ಏನೂ ಇಲ್ಲದೇ ಸಿಂಪಲ್ಲಾಗಿ ಮಾಡೋದು ಯಾವ ರೀತಿ ಲಿಮಿಟೆಡ್ ಇಂಗ್ರೀಡಿಯೆಂಟ್ಸಲ್ಲಿ ಅಂತೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದು ಯಾವ ರೀತಿ ಮಾಡಿದ್ದೀನಿ ಸಿಂಪಲ್ಲಾಗಿ ರೈಸ್ ಬಾತ್ ಅಂತೇಳಿ ನೋಡ್ಕೊಂಡು ಬನ್ನಿ. ಸದ್ಯಕ್ಕೆ ನಾನಿವಾಗ ಹೊಟ್ಟೆ ಹಸಿತಾ ಇದೆ, ಬ್ರೇಕ್ಫಾಸ್ಟ್ನ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಮೊದಲಿಗೆ ನಾನು ಒಂದು ಸ್ಟವ್ನ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿಯಾದ ನಂತರ ಒಗ್ಗರಣೆಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಗೆ 1 ಪೀಸ್ ಚಕ್ಕೆ ಮತ್ತು 3ರಿಂದ 4 ಮರಾಠಿ ಮೊಗನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಚಿಕ್ಕದು, ದೊಡ್ಡದೇನಲ್ಲ. ಇನ್ನು ಜಾಸ್ತಿ ಮಸಾಲ ಏನು ಇಡಲ್ಲ ಇದರಲ್ಲಿ ನಾನು, ಜಸ್ಟ್ ಇಷ್ಟೇ. ಇದ್ರ ಜೊತೆಗೆ ಒಂದು 4 ಕಾಳು ಮೆಣಸನ್ನು ಹಾಕ್ಕೊಳ್ತೀನಿ ಅಷ್ಟೇ. ನೀವು ಕುಟ್ಟಿ ಕೂಡ ಹಾಕ್ಕೊಬೋದು, ಇಲ್ಲ ಹಾಗೆ ಕೂಡ ಹಾಕ್ಕೊಳ್ಬೋದು. ಇವಾಗ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಸಿಪ್ಪೆ ಏನು ತೆಗ್ದಿಲ್ಲ, ಹಾಗೆ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನಂತರ ಇವಾಗ 2 ಮೀಡಿಯಮ್ ಸೈಜ್ ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು.
ಇವಾಗ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ, ನೀವು ನೋಡ್ತಿರ್ಬೋದು. ಮೊದಲಿಗೆ ಬೆಳ್ಳುಳ್ಳಿನ ಹಾಕ್ಕೊಂಡು ಆನಂತರ ಈರುಳ್ಳಿನ ಹಾಕ್ಕೊಳ್ಳಿ. ಯಾವಾಗ್ಲೂ ಬೆಳ್ಳುಳ್ಳಿ ಫ್ಲೇವರೇ ಇದರಲ್ಲಿ ಚೆನ್ನಾಗೇ ಬರುವಂಥದ್ದು. ಇವಾಗ ನಾನು ಕಸ್ತೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ. ಕಸ್ತೂರಿ ಮೇಥಿ ನೀವು ಚಕ್ಕೆ ಮತ್ತು ಮರಾಠಿ ಮೊಗ್ಗನ್ನ ಹಾಕ್ತಿರಲ್ವ, ಅದೇ ಟೈಮಲ್ಲಿ ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಈ ಟೈಮಲ್ಲಿ ಕೂಡ ಹಾಕ್ಕೊಳ್ಬೋದು. ಬಟ್ ನಾನು ಆ ಟೈಮಲ್ಲಿ ಸ್ಕಿಪ್ ಆಯಿತು ಅಂತೇಳಿ ಈಗ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆಗಲಿ. ನಂತರ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ 2 ದಪ್ಪ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹುಳಿ ಅಂಶ ಜಾಸ್ತಿ ಬೇಕು, ಇಷ್ಟ ಆಗುತ್ತೆ ಅನ್ನೋದಾದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿನ ಬಳಸ್ಬೋದು. ಇಲ್ಲ ಅಂತಂದರೆ ನಾರ್ಮಲಾಗಿ ಇರಬೇಕು ಅಂತ ಅನ್ನೋದಾದರೆ ಇಷ್ಟೇ ಪರ್ಫೆಕ್ಟಾಗಿದೆ. 2 ಈರುಳ್ಳಿ ಮತ್ತು 2 ಟೊಮೆಟೊ ಅಷ್ಟೇ, ಬೇರೆ ಇನ್ಯಾವ ತರಕಾರಿ ಇನ್ನೂ ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸಿಂಪಲಾಗಿರೋ ಅದರಲ್ಲೇ ಪಲಾವನ್ನ ಯಾವ ರೀತಿ ಇನ್ಸ್ಟೆಂಟಾಗಿ ಲಿಮಿಟೆಡ್ ಐಟಮಲ್ಲಿ ಫಾಸ್ಟಾಗಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ ನಾನು. ಇವಾಗ ಟೊಮೆಟೊ ಮತ್ತು ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತೇಳಿ ಒಂದು 1/2 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕೋದ್ರಿಂದ ಬೇಗ ಟೊಮೆಟೊ ಸಾಫ್ಟ್ ಆಗುತ್ತೆ, ಚೆನ್ನಾಗೇ ಬೇಯುತ್ತೆ. ನಂತರ ಇವಾಗ ಅದು ಸಣ್ಣಗೆ ಹಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ಸ್ವಲ್ಪ ಎಣ್ಣೆನಲ್ಲೇ ಫ್ರೈ ಮಾಡಿದ್ರೆ ಚೆನ್ನಾಗೇ ಫ್ಲೇವರ್ ಬರುತ್ತೆ. ಸೊ ಹಾಗಾಗಿ ಲಾಸ್ಟಲ್ಲಿ ಹಾಕ್ತಾರೆ ಕೆಲವೊಬ್ಬರು, ಬಟ್ ನಾನು ಈ ರೀತಿ ಒಗ್ಗರಣೆ ಟೈಮಲ್ಲೇ ಹಾಕ್ತೀನಿ. ಯಾಕೆ ಅಂತ ಹೇಳಿದ್ರೆ ಅದರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದು ಪ್ಯೂರ್ಲಿ ಆಪ್ಷನಲ್, ಬೇಕು ಅಂದರೆ ಮಾತ್ರ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಪಲಾವ್ ಎಲೆ, ಓಂಕಾಳು ಇದೆಲ್ಲ ಇಷ್ಟ ಇತ್ತು ಅಂದರೆ ಹಾಕ್ಕೊಳ್ಬೋದು, ಬಟ್ ನಾನು ಸಿಂಪಲಾಗಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇರೋದ್ರಿಂದ ಅದು ಯಾವುದನ್ನು ನಾನು ಬಳಸ್ತಾ ಇಲ್ಲ. ಇವಾಗ ಟೊಮೆಟೊ, ಈರುಳ್ಳಿ, ಸೊಪ್ಪು ಎಲ್ಲವುದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್, 1 ಟೀ ಸ್ಪೂನಷ್ಟು ಗರಂ ಮಸಾಲ, 1 ಟೀ ಸ್ಪೂನಷ್ಟು ಚಕ್ಕೆ ಲವಂಗ ಪೌಡರ್ ಮತ್ತು 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಇದಿಷ್ಟು ಪೌಡರ್ನ ನಾನು ಬಳಸ್ಕೊಂಡಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ನೀವು ನಾರ್ಮಲಾಗಿ ಗರಂ ಮಸಾಲ ಪೌಡರ್ ಮತ್ತು ಬಿರಿಯಾನಿ ಮಸಾಲ ಪೌಡರ್ನ ಯೂಸ್ ಮಾಡ್ಕೊಳ್ಬೋದು. ಮತ್ತು 1/4 ಟೀ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ, ಅದರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಆವಾಗ ನೀವು ಈ ರೀತಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ರೀತಿ ಮಸಾಲೆಗಳನ್ನ ಇಲ್ಲಿ ರುಬ್ಬಾಗ್ತಾಯಿಲ್ಲ. ನಂತರ ಇವಾಗ ಅಕ್ಕಿನೂ ಕೂಡ ನಾನು ವಾಶ್ ಮಾಡ್ತಿಲ್ಲ, ಇಲ್ಲ ನೆನೆಸಿಲ್ಲ, ಹಾಗೆ ಡೈರೆಕ್ಟಾಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು 1/4 ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅಂದರೆ ಈ ಬೌಲಲ್ಲಿ 1 ಬೌಲು, ಅದೇ ಬೌಲಲ್ಲಿ ನಾವು ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ನಾವು ಯಾವ ಪಾತ್ರೆನ ಅಳತೆ ತೊಗೊಂಡಿರ್ತೀವಿ ಅದೇ ಪಾತ್ರೆಯಲ್ಲಿ ನೀರನ್ನ 2 ಪಟ್ಟು ಹಾಕ್ಕೊಳ್ಬೇಕಾಗತ್ತೆ. ಇವಾಗ ಅಕ್ಕಿನ ಈ ರೀತಿ ತೊಳೆದೇನೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಅನ್ನ ಉದುದ್ರಾಗೆ ಚೆನ್ನಾಗಿ ಬರುತ್ತೆ, ತುಂಬಾ ಟೇಸ್ಟಿ ಇರುತ್ತೆ ಪಲಾವ್ ಆಗಲಿ ಬಿರಿಯಾನಿ ಆಗಲಿ ಈ ರೀತಿ ಮಾಡಿದಾಗ. ಸೊ ಹಂಗಾಗಿ ನಾನು ಹಿಂಗೆ ತೊಳೆದೇನೆ ಜಾಸ್ತಿ ಅಕ್ಕಿನ ನೆನೆಸ್ತೇನೆ ಈ ರೀತಿ ಬಳಸ್ತೀನಿ. ನೆನೆಸಿ ಬಳಸಿದಾಗ ಅನ್ನ ಉದುದ್ರಾಗೆ ಬರಲ್ಲ, ಮತ್ತು ಅನ್ನ ಎಲ್ಲ ಒಡೆದೋಗ್ಬಿಡುತ್ತೆ, ಅಕ್ಕಿ ನುಚ್ಚಕ್ಕಿ ಥರ ಆಗಿಬಿಡುತ್ತೆ ನೆನೆಸಿದಾಗ. ನಾನು ನೆನೆಸ್ತೇನೆ ಈ ರೀತಿ ಮಾಡೋದ್ರಿಂದ ಅನ್ನ ಉದುರಾಗಿ ಚೆನ್ನಾಗಿ ಬರುತ್ತೆ. ಇವಾಗ 2 ಪಟ್ಟು ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈ ಟೈಮಲ್ಲಿ ರುಚಿ ಕರೆಕ್ಟಾಗಿದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ. ನಾವು ಅವಾಗಲೇ ಅರ್ಧ ಟೀ ಸ್ಪೂನಷ್ಟು ಮಾತ್ರ ನಾವು ಉಪ್ಪನ್ನು ಬಳಸಿದ್ವಿ, ಯಾಕಂದರೆ ಟೊಮೊಟೊ ಸ್ಮೂತ್ ಆಗಲಿ ಅಂತೇಳಿ ಪೂರ್ತಿ ಉಪ್ಪು ಹಾಕಿರಲಿಲ್ಲ. ನಂತರ ಇವಾಗ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಉಪ್ಪನ್ನು ಸೇರಿಸ್ಕೊಂಡು ನಂತರ ಇದು ಚೆನ್ನಾಗಿ ಒಂದು ಕುದಿ ಬರಬೇಕು. ನೀವು ಒಂದು ಸೈಡಲ್ಲಿ ಬಿಸಿನೀರು ಕಾಯಿಸಿ ಇಟ್ಟು ಬೇಗ ಹಾಕ್ಕೊಳ್ತೀನಿ ಅಂದರೂ ಕೂಡ ಇನ್ನೂ ಬೇಗನೆ ಆಗುತ್ತೆ, ಇಲ್ಲ ತಣ್ಣೀರನ್ನೇ ಹಾಕಿ ಮಾಡ್ತೀವಿ ಅಂದರೂ ಕೂಡ ಬೇಗನೆ ಆಗುತ್ತೆ, ಅಂತ ತುಂಬ ಟೈಮ್ ತಗೊಳ್ಳಲ್ಲ. ಅನ್ನ ಚೆನ್ನಾಗಿ ಒಂದು ಕುದಿ ಬಂದ ನಂತರ ನೀವು ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ತೊಗೊಂಡ್ರೆ ಸಾಕು, ಇದು ರೆಡಿ ಆಗುತ್ತೆ. ಜಾಸ್ತಿ ಹೊತ್ತು ಟೈಮೇನು ತೊಗೊಳ್ಳಲ್ಲ, ಒಂದು 5ರಿಂದ 10 ನಿಮಿಷದಲ್ಲಿ ಇದು ಟಿಫನ್ ರೆಡಿ ಆಗುವಂಥದ್ದು. ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಉದುದ್ರಾಗಿದೆ ಅಂತೇಳಿ. ಕುಕ್ಕರ್ ಮುಚ್ಚಳ ತಣ್ಣಗಾಗಿತ್ತು, ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಆಗಿದೆ ಅಂತೇಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂತೇಳಿ ಚೆನ್ನಾಗಿ ಹಾಕ್ಕೊಂಡು ತಿರುಗಿಸ್ಬಿಟ್ರೆ ಎಲ್ಲ ಸ್ಮೂತ್ ಆಗಿಬಿಡತ್ತೆ, ಮುದ್ದೆ ಥರ ಆಗಿಬಿಡತ್ತೆ. ನಿಧಾನವಾಗಿ ತಿರುಗಿಸ್ಕೊಳ್ಬೇಕು. ನೋಡಿ ಎಷ್ಟು ಕಲರ್ಫುಲ್ಲಾಗೆ, ಎಷ್ಟು ಸಿಂಪಲ್ಲಾಗೆ, ಯಾವುದೇ ತರಕಾರಿಗಳಿಲ್ಲದೆ ಇನ್ಸ್ಟೆಂಟಾಗಿ ಫಾಸ್ಟಾಗಿ ಮಾಡ್ಕೊಳ್ಬೋದಲ್ವ. ಯಾವುದೇ ಮಸಾಲೆನ ರುಬ್ಬಬೇಕು ಅಂತಿಲ್ಲ, ಮತ್ತು ತರಕಾರಿ ಬೇಕು ಅಂತಿಲ್ಲ, ಇರೋದ್ರಲ್ಲೇ ಸಿಂಪಲ್ಲಾಗೆ ಲಿಮಿಟೆಡ್ ಇಂಗ್ರೀಡಿಯೆಂಟ್ಸಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೊಳ್ಬೋದು. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಕೊಡಿ, ಮತ್ತು ಇನ್ನೂ ಯಾವ ರೀತಿ ವಿಡಿಯೋಗಳು ಬೇಕು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಈ ಚಳಿ ವೆದರ್ಗೂ ಅದಕ್ಕೂ ಈ ಪಲಾವ್ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಟಿಫನ್ ಮಾಡಬೇಕಾದ್ರೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತೇಳಿ ಅಂದ್ಕೊಂಡೆ, ಯಾವ ರೀತಿ ಇದೆ ಅಂತೇಳಿ ತಿನ್ನಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡೋಣ ಅಂತ. ಬಟ್ ಆಗಲಿಲ್ಲ, ಎಲ್ಲರ ಜೊತೆಗೆ ಕೂತು ತಿಂಡಿನ ತಿಂದ್ವಿ ಅಲ್ವಾ. ಸೊ ಎಲ್ರಿಗೂ ವ್ಲಾಗಲ್ಲಿ ಬರೋದಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಆ ಟೈಮಲ್ಲಿ ವಿಡಿಯೋ ಮಾಡೋದಕ್ಕಾಗಿಲ್ಲ. ಆಗ ನಾನು ವಿಡಿಯೋನ ಮಾಡಿಲ್ಲ. ತಿಂಡಿ ಎಲ್ಲ ಮುಗಿದ ನಂತರ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದೊಂದು ಪುಟಾಣಿ ವ್ಲಾಗ್ ಥರ. ನಾನು ಇವತ್ತೇ ಆದಷ್ಟು ಎಡಿಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತೇಳಿ ಅಂದ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಮತ್ತೊಂದು ವ್ಲಾಗ್ನ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲಾಟ್ಸ್ ಆಫ್ ಲವ್ ಫ್ರಮ್ ಪುಷ್ಪಾ ಗೌಡ.